ಎಲ್ಲ ಆಗುವಾಗ 9 ಗಂಟೆ ಆಯಿತು. 9 ಗಂಟೆ ಹೊರಟಿದ್ದೇವೆ. ಇವಾಗ ಆಲ್ಮೋಸ್ಟ್ ದಾಸರಳ್ಳಿ ರೀಚ್ ಆದ್ವಿ. ನೈಟ್ ಒಂದು 9:30ಗೆ ನಾವು ತಿರುಪತಿಗೆ ರೀಚ್ ಆಗ್ತೇವೆ. ನೋಡಿ ನಮ್ಮ ಜೊತೆ ಯಾರೆಲ್ಲ ಬಂದಿದ್ದಾರೆ ಅಂತೇಳಿ ನನ್ನ ಸಣ್ಣ ಮಗ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ನೋಡಿ ನಮ್ಮ ಡ್ರೈವರ್ ಇವರು, ಮತ್ತು ನಮ್ಮ ಊರನೇ ಅಣ್ಣ, ಅತ್ತಿಗೆ, ಅವನ ಮಗಳೆಲ್ಲ ಇದ್ದರು, ಮತ್ತು ನನ್ನ ತಮ್ಮ ಕೂಡ ಇದ್ದ. ನೋಡಿ ತುಂಬ ನಮ್ಮದೇ XUV 700 ಹೋದದ್ದು ನಾವು. ಮಜಾ ಆಗಿತ್ತು. ನೋಡಿ ಮಕ್ಕಳು ನೋಡಿ, ಇಲ್ಲಿ ಮಿಥುನ್ ನೋಡಿ, ನಿಯಾ ಮಿಥುನ್ ಎಲ್ಲ ಇದ್ದಾರೆ. ಸಣ್ಣ ಸಣ್ಣ ಬಿಟ್ಟೆಗಳೆಲ್ಲ ಇದೆ, ದೊಡ್ಡದೆಲ್ಲ ಮನೆಯಲ್ಲಿ ಬಾಕಿಯಾಗಿದ್ದಾರೆ. ಸೊ ಹೋಗುವಾಗ ಫೋಟೋಸ್ ಎಲ್ಲ ತೆಕ್ಕೊಳ್ತಾ ಹೋದ್ವಿ. ನೋಡಿ ಇಲ್ಲಿ ಮಾವಿನಕಾಯಿ ಇದಿದೆ, ತುಂಬ ಸೇಲ್ ಮಾಡ್ತಿದ್ರು. ಆ್ಯಕ್ಚುಲಿ KGಗೆಲ್ಲ 100 ಇತ್ತು ಅಲ್ಲಿ. ನೋಡಿ ರೀಚ್ ಆದ್ವಿ ಈಗ ನಾವು ತಿರುಪತಿಗೆ. ತಿರುಪತಿ ಎಂಟ್ರೆನ್ಸಲ್ಲಿ ಇದ್ದೇವೆ ನಾವೀಗ. ಈಗ ಬೆಟ್ಟ ಹತ್ತಬೇಕು, ಚೆಕ್ಕಿಂಗ್ ಇರುತ್ತೆ ನಮಗೆ. ಚೆಕ್ಕಿಂಗ್ ಎಲ್ಲ ಆದಮೇಲೆ ನಾವು ಬೆಟ್ಟ ಹತ್ತುವಂಥದ್ದು. ನಾವೀಗ ಹೋಗ್ತಿದ್ದೇವೆ. ನೋಡಿ ಚೆಕ್ಕಿಂಗಲ್ಲಿ ಎಲ್ಲ ಚೆಕ್ ಮಾಡ್ತಾರೆ, ಯಾವುದು ಸಿಗರೇಟ್ ಆಗಲಿ ಏನು ತೆಕ್ಕೊಂಡು ಹೋಗ್ಲಿಕ್ಕಿಲ್ಲ ನಮಗೆ ಬೆಟ್ಟ ಹತ್ತಬೇಕಾದ್ರೆ. ನೋಡಿ ಇಲ್ಲಿ ನಮಗೆ ನಾವಲ್ಲಿ ರೂಮ್ ಮಾಡ್ಕೊಂಡಿದ್ವಿ. ಅಲ್ಲಿ ರೂಮ್ ಕೂಡ ಸಿಗುತ್ತೆ ನಿಮಗೆ. ರೂಮ್ಗೆ ಮುಂಚೆ ಲೆಟ್ರ್ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ. ನೋಡಿ ಇದು ನಾವು ಬೆಳಿಗ್ಗೆ ಹೋದದ್ದು, ಬಟ್ ತುಂಬ ದೊಡ್ಡ ಕ್ಯೂ ಇತ್ತು. ಹಾಗಾಗಿ ಅವತ್ತು ನಾವು ಹೋಗಲಿಲ್ಲ, ವಾಪಸ್ ರಿಟರ್ನ್ ಬಂದ್ವಿ. ತುಂಬ ದೊಡ್ಡ ಕ್ಯೂ ಇತ್ತು ಅಂತ ಹೇಳ್ಕೊಂಡು ಬಂದು ಇಲ್ಲಿ ಟೀ ಎಲ್ಲ ಕುಡಿದ್ವಿ. ತುಂಬ ಚೆನ್ನಾಗಿದೆ. ಪೂರಿ ಅಂತೂ ಭಾರಿ ಚೆನ್ನಾಗಿದೆ. ಇದು ಓಪನ್ ಹೋಟೆಲ್ ಅಂತಲೇ ಹೇಳ್ಬೋದು. ಇಲ್ಲಿ ಚಾಪೆ ಹಾಕಿ ಕೊಡ್ತಾರೆ, ಇಲ್ಲೇ ತಿಂಡಿ ಕೊಡ್ತಾರೆ. ಪೂರಿ ಇಡ್ಲಿ ಅಂತೂ ತುಂಬ ಟೇಸ್ಟ್ ಇತ್ತು, ತುಂಬ ಚೆನ್ನಾಗಿದೆ. ಅಲ್ಲೇ ವರಹ ಟೆಂಪಲ್ ಅಂತ ಇದೆ ಅಲ್ಲ, ವರಹ ಟೆಂಪಲ್ನ ಮೇಲೆ ಬಂದರೆ ನಮಗೆ ಈ ಥರದ ಹೋಟೆಲ್ಗಳೆಲ್ಲ ಸಿಗುತ್ತೆ. ಇದು ಇಡ್ಲಿ ನೋಡಿ ತುಂಬ ಚೆನ್ನಾಗಿದೆ. ಸಾಂಬಾರು ಕೂಡ. ಪೂರಿ ಅಂತೂ ಆಸಮ್, ಖಂಡಿತ ಪೂರಿ ತಿನ್ನಲೇಬೇಕು ಇಲ್ಲಿದು. ನೋಡಿ ನಮ್ಮ ಸಣ್ಣ ಬಿಟ್ಟೆ ಮಸಾಲೆ ದೋಸೆ ತೆಕ್ಕೊಂಡಿದೆ. ನೋಡಿ ನಾವು ಫೋಟೋಸ್ ಎಲ್ಲ ತೆಕ್ಕೊಂಡಿದ್ವಿ. ಮತ್ತು ಇದು ವರಹ ಟೆಂಪಲ್, ಇದು ಔಟ್ಸೈಡ್ ವರಹ ಟೆಂಪಲಿಗೆ ಹೋಗುವಂಥ ದಾರಿ ಇದು. ಇಲ್ಲಿ ನಡೆದುಕೊಂಡು ಹೋದರೆ ವರಹ ಟೆಂಪಲ್ ಸಿಗುತ್ತೆ ನಮಗೆ. ಇಲ್ಲಿ ಫೋಟೋಸ್ಗಳನ್ನು ಕೆಲವು ತೆಕ್ಕೊಂಡ್ವಿ ನಾವು ಹೊರಗಡೆ ಬಂದ ಮೇಲೆ. ನೋಡಿ ಇದು ಟೆಂಪಲ್ ಇದ್ದು ಕಾಣ್ತಾ ಉಂಟಲ್ಲ, ಇದು ಕೆಳಗೆ ಬಂದಾಗ ನಮಗೆ ತಿರುಪತಿ ಬೆಟ್ಟದಿಂದ ಕೆಳಗೆ ಬಂದಾಗ ಈ ಥರ ಒಂದು ಸ್ಟ್ಯಾಚು ಕೂಡ ನಮಗೆ ಸಿಗುತ್ತೆ. ತುಂಬ ಚೆನ್ನಾಗಿದೆ. ತುಂಬ ರಶ್ ಇತ್ತು ನಾವು ಹೋಗುವಾಗ. ಅಂತೂ ಟಿಕೆಟ್ ಎಲ್ಲ ಸಿಗ್ತಾ ಇರಲಿಲ್ಲ, ಆನ್ಲೈನ್ ಕೂಡ ಸಿಗ್ತಾ ಇರಲಿಲ್ಲ. ಮತ್ತು ನಾವು ಕ್ಯೂ ಅಲ್ಲಿ ನಿಂತ್ಕೊಂಡೇ ಹೋದದ್ದು. ಆ್ಯಕ್ಚುಲಿ ನಾವು ಮಧ್ಯಾಹ್ನ 2 ಗಂಟೆಗೆ ನಿಂತಿದ್ವಿ. ಮರುದಿವಸ ನಮಗೆ 9 ಗಂಟೆಗೆ ದರ್ಶನವೂ ಆಗಿತ್ತು. ಕ್ಯೂ ಅಲ್ಲಿ ನಿಂತಿದ್ದೀವಿ. ನೋಡಿ ನಾವು ನೈಟೆಲ್ಲ ಕ್ಯೂ ಅಲ್ಲಿ ನಿಂತ್ಕೊಳ್ಳಿಲ್ಲ. ಅಲ್ಲಿ ಒಂದು ರೂಮಿನೊಳಗೆ ಹಾಕ್ತಾರೆ. ರೂಮಿನ ಒಳಗೆ ಹಾಕಿದ ಮೇಲೆ ನಾವು ಮಾಡಿದಂಥ ರೂಮಿಗೆ ಹೋಗ್ಬೋದು. ನಾವಲ್ಲಿ ತೋರಿಸೋರಿಗೆ ಪಾಸ್. ಅಲ್ಲಿ ಹೋದರೆ ಮತ್ತೆ 9 ಗಂಟೆಗೆ ಬೆಳಿಗ್ಗೆ ಬಂದರೆ ಆಯಿತು. ಅವ್ರು ಹೇಳ್ತಾರೆ ಇಷ್ಟು ಗಂಟೆಗೆ ಅಂತೇಳಿ. ಆ ಗಂಟೆಗೆ ನಾವು ಬಂದು ಜಾಯ್ನ್ ಆದರೆ ಆಯಿತು. ಇಷ್ಟು ತಿರುಪತಿ. ಬಾಯ್ ಬಾಯ್.